ಸಂಸತ್ನ ಉಭಯ ಸದನಗಳಲ್ಲಿಂದು 2023-24ನೇ ಸಾಲಿನ ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಲಾಯಿತು. ಲೋಕಸಭೆಯಲ್ಲಿ ಸಮೀಕ್ಷಾ ವರದಿಯನ್ನು ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮಂಡಿಸಿದರು. ಪ್ರಸಕ್ತ ಆರ್ಥಿಕ ಸಮೀಕ್ಷೆಯು 2024-25ನೇ ಆರ್ಥಿಕ ವರ್ಷದಲ್ಲಿ ಜಿಡಿಪಿ ಪ್ರಗತಿ ಶೇಕಡಾ 6.5ರಿಂದ 7ರಷ್ಟು ಅಂದಾಜಿಸಿದೆ. ಅನಿಶ್ಚಿತ ಜಾಗತಿಕ ಆರ್ಥಿಕ ಸಾಧನೆಯ ಹೊರತಾಗಿಯೂ ಈ ಸಾಲಿನಲ್ಲಿ ಆರ್ಥಿಕ ಪ್ರಗತಿಗೆ ದೇಶೀಯ ಬೆಳವಣಿಗೆ ಅಂಶಗಳು ಪ್ರೋತ್ಸಾಹಪೂರಕವಾಗಿವೆ. ಸರಕು ಮತ್ತು ಸೇವೆಗಳ ರಫ್ತು ಸಹ ಹೆಚ್ಚಾಗುವ ಸಾಧ್ಯತೆ ಇದೆ. ಹವಾಮಾನ ಇಲಾಖೆಯ ಸಾಮಾನ್ಯ ಮಳೆ ಅಂದಾಜು ಸಹ ಕೃಷಿ ಕ್ಷೇತ್ರದಲ್ಲಿ ಉತ್ತಮ ಪ್ರಗತಿಗೆ ಪೂರಕವಾಗಲಿದೆ. ಇದು ಗ್ರಾಮೀಣ ಬೇಡಿಕೆಯನ್ನು ಹೆಚ್ಚಿಸಲಿದೆ ಎಂದರು. 2025ನೇ ಸಾಲಿಗೆ ಹಣದುಬ್ಬರ ದರವನ್ನು ರಿಸರ್ವ್ ಬ್ಯಾಂಕ್ ಶೇಕಡಾ 4.5ರಷ್ಟು, 2026ಕ್ಕೆ ಶೇಕಡಾ 4.1ರಷ್ಟು ಅಂದಾಜಿಸಿದೆ. ಆರ್ಥಿಕ ಬೆಳವಣಿಗೆಯು ನಿರುದ್ಯೋಗ ಮತ್ತು ಬಹು ಆಯಾಮ ಬಡತನದಲ್ಲಿ ಇಳಿಕೆ ಹಾಗೂ ಕಾರ್ಮಿಕ ಶಕ್ತಿಯ ಪಾಲ್ಗೊಳ್ಳುವಿಕೆಯು ಆರ್ಥಿಕ ಬೆಳವಣಿಗೆಗೆ ಪೂರಕವಾಗಿವೆ ಎಂದು ಸಮೀಕ್ಷೆ ಅಂದಾಜಿಸಿದೆ. ಬಳಿಕ ರಾಜ್ಯಸಭೆಯಲ್ಲಿ ಹಣಕಾಸು ರಾಜ್ಯ ಸಚಿವ ಪಂಕಜ್ ಚೌಧರಿ ಆರ್ಥಿಕ ಸಮೀಕ್ಷೆಯನ್ನು ಮಂಡಿಸಿದರು. ಕೆಳಗಡೆ